ತಂದಾನೇ ನನಿತಾನ. ಯಶಸ್ವಿ ಕೃಷಿಗೆ ಉತ್ತಮ ಬೀಜ, ನೀರು, ಗೊಬ್ಬರ ಪೂರೈಕೆ ಮಾತ್ರವಲ್ಲದೆ ಸಸ್ಯ ಸಂರಕ್ಷಣೆಯೂ ಬಹುಮುಖ್ಯವಾಗಿದೆ. ರೋಗ ಮತ್ತು ಕೀಟಗಳ ಸಮರ್ಪಕ ನಿರ್ವಹಣೆಯಿಂದ ಸಸ್ಯ ಸಂರಕ್ಷಣೆ ಸಾಧ್ಯ. ಮೊದಲ ಮಳೆ ಬಿದ್ದಾಗ ಹಲವಾರು ಕೀಟಗಳು ಭೂಮಿಯಿಂದ ಹೊರಬರುತ್ತವೆ. ಅವುಗಳಲ್ಲಿ ಮುಖ್ಯವಾದದ್ದು ಗೊಣ್ಣೆಹುಳು. ಈ ಮುಂಗಾರು ಹಂಗಾಮಿನಲ್ಲಿ ಈ ಮಳೆಗೂ ಮತ್ತು ಕೀಟಗಳ ಹಾವಳಿಗೂ ಒಂದು ನಿರ್ದಿಷ್ಟವಾದ ಸಂಬಂಧ ಇದೆ. ಈ ಮೊದಲನೇ ಮಳೆಯಲ್ಲಿ ಹಲವಾರು ಕೀಟಗಳು ನೆಲದಿಂದ ಉತ್ಪತ್ತಿಗೊಂಡು ಹೊರಗಡೆ ಬರ್ತವೆ. ಈ ಹೊರಬರುವಂತಹ ಮುಖ್ಯವಾದ ಕೀಟಗಳಲ್ಲಿ ನಾವು ಈ ಗೊಣ್ಣೆ ಹುಳ ಅಂತ ಏನು ಹೇಳ್ತೀವಿ ಅದು ಮುಖ್ಯವಾದದ್ದು. ಈ ಗೊಣ್ಣೆ ಹುಳವನ್ನು ಮೇ ಅಥವಾ ಜೂನ್ ದುಂಬಿಗಳು ಅಂತಲೂ ನಾವು ಕರಿತೀವಿ. ಈ ಮೊದಲನೇ ಮಳೆ ಮುಖ್ಯವಾಗಿ ರೇವತಿ ಕೊನೆ ಮಳೆ, ಅಶ್ವಿನಿ ಮೊದಲನೇ ಮಳೆ ಹಾಗೂ ಭರಣಿ ಮಳೆ ಎಲ್ಲೆಲ್ಲಿ ಜಾಸ್ತಿ ಬೀಳುತ್ತೆ ಆ ಪ್ರದೇಶಗಳಲ್ಲಿ ಈ ಗೊಣ್ಣೆ ಹುಳುಗಳ ಪ್ರೌಢ ಕೀಟಗಳು ನೆಲದಿಂದ ಹೊರಗಡೆ ಬರ್ತವೆ. ಅವುಗಳ ಆಹಾರ ಸಸ್ಯಗಳಾದ ಮುಖ್ಯವಾಗಿ ಬೇವು, ಹಲಸು ಮತ್ತು ಹತ್ತಿ ಮರ, ಈ ಮುಖ್ಯವಾದ ಮರಗಳ ಮೇಲೆ ಈಗ ಈ ಪ್ರೌಢಾವಸ್ಥೆಯ ಕೀಟಗಳು ಬಂದು ಅವುಗಳನ್ನು ಎಲೆಗಳನ್ನು ತಿಂದು ಆಹಾರವಾಗಿ ಚೆನ್ನಾಗಿ ಅದರ ಮೇಲೇ ಅವು ಸಂಭೋಗಗೊಂಡು ಮತ್ತೆ ನೆಲಕ್ಕೆ ಹೋಗಿ ಅವು ಮೊಟ್ಟೆಗಳನ್ನು ಇಡ್ತವೆ. ಈ ಮೊಟ್ಟೆ ಇಡುವುದು ಸುಮಾರು ಈ ಮಾರ್ಚ್ ಕೊನೆಯಿಂದ ಹಿಡಿದು ಮೇ ಮತ್ತು ಜೂನ್ ತಿಂಗಳ ಮೊದಲನೇ ವಾರದವರೆಗೂ ಈ ಪ್ರಕ್ರಿಯೆ ನಡೆಯುತ್ತದೆ. ಈ ಮೂಲಕ ಮೊಟ್ಟೆ ಇಡೋದ್ರಿಂದ ಸುಮಾರು ಮೊಟ್ಟೆ ಒಂದು 7ರಿಂದ 8 ದಿವಸದೊಳಗೆ ಮೊಟ್ಟೆ ಒಡೆದು ಮರಿಗಳಾಗುತ್ತವೆ. ಅಂದರೆ ಮೊದಲನೇ ಹಂತದ ಮರಿಗಳು ನೆಲದಲ್ಲಿ ಅಥವಾ ಯಾವ್ಯಾವ ಜಮೀನಿನಲ್ಲಿ ಸುಮಾರು ಮೇ ಮತ್ತು ಜೂನ್ ತಿಂಗಳ ಮೊದಲನೇ ಭಾಗದಲ್ಲಿ ನಮಗೆ ಕಂಡುಬರ್ತದೆ. ಸುತ್ತಲಿರುವ ಬೇವು, ಹಲಸು ಮತ್ತು ಅತ್ತಿ ಮರದ ಮೇಲೆ ಕೀಟನಾಶಕ ಸಿಂಪರಣೆ ಮಾಡುವ ಮೂಲಕ ಗೊಣ್ಣೆಹುಳು ನಿಯಂತ್ರಣ ಮಾಡಬಹುದು. ಕೃತಕವಾಗಿಯೂ ಅಲ್ಲಲ್ಲಿ ಹಲಸು, ಬೇವು, ಅತ್ತಿ ಮರದ ರೆಂಬೆಗಳನ್ನಿಟ್ಟು ಪ್ರೌಢಾವಸ್ಥೆಯಲ್ಲಿಯೇ ಗೊಣ್ಣೆಹುಳುವನ್ನು ನಾಶಪಡಿಸಬಹುದಾಗಿದೆ. ದುಂಬಿಗಳು ಮಳೆಯ ಆದ ನೆಕ್ಸ್ಟ್ ಡೇ ಅಂದರೆ ಮೊದಲನೇ ಮಾರನೇ ದಿನ ಸಂಜೆ ಸುಮಾರು 4:30ರಿಂದ 6:30, 7 ಗಂಟೆಯೊಳಗೆ ಅತಿ ಹೆಚ್ಚು ನೆಲದಿಂದ ಹೊರಗಡೆ ಬರ್ತವೆ. ಬಂದ ತಕ್ಷಣ ಅವು ಸುತ್ತಮುತ್ತಲೇ ಇರುವ ಬೇವಿನ ಮರವಾಗಲಿ, ಹಲಸಿನ ಮರವಾಗಲಿ, ಹತ್ತಿ ಮರವಾಗಲಿ ಇದಕ್ಕೆ ಬಂದು ಎಲೆಗಳನ್ನು ತಿನ್ನೋಕ್ಕೆ ಶುರು ಮಾಡ್ತದೆ. ಸೊ ಇದನ್ನು ನಾವು ಒಂದು ಮುಖ್ಯವಾಗಿ ಉಪಯೋಗಿಸ್ಕೋಬೋದು. ಎಲ್ಲೆಲ್ಲಿ ನಮಗೆ ಬೇವಿನ ಮರಗಳಿದ್ದಾವೆ, ಎಲ್ಲೆಲ್ಲಿ ಹಲಸಿನ ಮರ ಇದೆ ಅಥವಾ ಹತ್ತಿ ಮರಗಳಿದೆ, ಈ ಮರಗಳ ಮೇಲೆ ಈ ದುಂಬಿಗಳು ಸಾಕಷ್ಟು ಪ್ರಮಾಣದಲ್ಲಿ ಕೇಂದ್ರೀಕೃತವಾಗಿ ಕೂತ್ಕೊಳ್ತವೆ ಎಲೆಗಳನ್ನು ತಿನ್ನಲಿಕ್ಕೆ ಹೋಗಿ. ಮತ್ತು ಈ ಮರದಿಂದ ಮರವನ್ನು ಅಲ್ಲಾಡಿಸುವುದರಿಂದ ಅಥವಾ ಕೃತಕವಾಗಿ ಕೆಲವು ಈ ಬೇವಿನ ಅಥವಾ ಹಲಸಿನ ಮರದ ರೆಂಬೆಗಳನ್ನು ನಮ್ಮ ಹೊಲದಲ್ಲಾಗಲಿ ಅಥವಾ ತೋಟಗಳಲ್ಲಾಗಲಿ ಮಧ್ಯೆ ಮಧ್ಯೆ ಇಟ್ಟು ಅದರ ಸುತ್ತಮುತ್ತ ಇರುವ ದುಂಬಿಗಳನ್ನು ನಾವು ಆಯ್ದು ಇವುಗಳನ್ನು ನಾಶಪಡಿಸುವುದರಿಂದ ಈ ಕೀಟಗಳ ಹಾವಳಿಯನ್ನು ಪ್ರೌಢಾವಸ್ಥೆಯಲ್ಲಿ ನಾವು ನಿಯಂತ್ರಿಸ್ಬೋದು. ಈ ಕೃತಕವಾಗಿರೋದಾಗಲಿ ಅಥವಾ ಮರದ ಮೇಲಾಗಿ ನಾವು ಈ ಸಸ್ಯಗಳನ್ನು ಈ ಬೇವಿನ ಅಥವಾ ಹಲಸು ನಾನು ಏನು ಹೇಳಿದೆ ಅದನ್ನು ನಾವು ಎಲ್ಲೆಲ್ಲಿ ಇಡ್ತೀವಿ ಅದರ ಮೇಲೆ ಕೆಲವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಬೋದು. ಈ ಯಾವ್ಯಾವ ಕೀಟನಾಶಕಗಳನ್ನು ಬಳಸ್ಬೋದು ಇದಕ್ಕೆ ಅಂತಂದರೆ ಕಾರ್ಬರಿಲ್ 2% ಕಾರ್ಬರಿಲ್ ಅಥವಾ 5% ಮೆಲಾಥಿಯಾನ್ ಅಥವಾ ಕ್ವಿನಾಲ್ಫಾಸ್ 0.2% ಕ್ವಿನಾಲ್ಫಾಸ್, ಮೂರರಲ್ಲಿ ಯಾವುದಾದ್ರು ಒಂದನ್ನು ಉಪಯೋಗಿಸ್ಬೋದು. ಈ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದರೆ ಅವು ಎಲೆ ತಿಂದ ತಕ್ಷಣ ಸಾಯ್ತವೆ. ಈ ಕೀಟಗಳು ಬೆಳಕಿನೆಡೆಗೆ ಆಕರ್ಷಿತಗೊಳ್ಳುವುದರಿಂದ ಪೆಟ್ರೋಮ್ಯಾಕ್ಸ್ ಇಲ್ಲವೇ ವಿದ್ಯುತ್ ದೀಪ ಬಳಸಿಯೂ ಹತೋಟಿ ಕ್ರಮ ಕೈಗೊಳ್ಳಬಹುದು. ಕೀಟನಾಶಕಗಳನ್ನು ಉಪಯೋಗಿಸಿ ಈ ಪ್ರೌಢಾವಸ್ಥೆಯ ಕೀಟಗಳನ್ನು ನಾವು ಹತೋಟಿ ಮಾಡುವುದು ಒಂದು ಮುಖ್ಯವಾದ ಕಾರಣ. ಇನ್ನೊಂದು, ಈ ದುಂಬಿಗಳು ಈ ಬೆಳಕಿಗೆ ಆಕರ್ಷಿತವಾಗುತ್ತವೆ. ರಾತ್ರಿ ಹೊತ್ತು ನಾವು ನಮ್ಮ ಜಮೀನಿನಲ್ಲಿ ಎಲ್ಲಾದರೂ ಪೆಟ್ರೋಮ್ಯಾಕ್ಸ್ ದೀಪವನ್ನಾಗಲಿ ಅಥವಾ ಟ್ಯೂಬ್ಲೈಟ್ ಅಥವಾ ಯಾವುದಾದ್ರು ಒಂದು ಅವಶ್ಯಕತೆ ಇದ್ದ ಎಲ್ಲೆಲ್ಲಿ ಜಾಗದಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲ ನಾವು ಲೈಟ್ಗಳನ್ನು ಬಳಸಿ ಅಥವಾ ಪೆಟ್ರೋಮ್ಯಾಕ್ಸ್ಗಳನ್ನು ಬಳಸಿ ಅದರ ಸುತ್ತ ಒಂದು ಪಾತ್ರೆಯಲ್ಲಿ ಸೀಮೆಎಣ್ಣೆ ಅಥವಾ ಯಾವುದಾದ್ರು ಪೆಟ್ರೋಲ್ ಏನಾದ್ರು ಒಂದು ನಮಗೆ ಏನು ಸಿಗ್ತದೋ ಆ ಥರ ರಾಸಾಯನಿಕ ಕೀಟಗಳ ನಾಶಗಳನ್ನು ಹಾಕಿ ಒಂದು ಬಕೆಟಲ್ಲಿ ಇಟ್ಟರೆ ಅದು ದುಂಬಿಗಳು ಇದಕ್ಕೆ ಆಕರ್ಷಿತಗೊಂಡು ಅದನ್ನು ನಾವು ನಿಯಂತ್ರಣ ಮಾಡ್ಬೋದು. ಸೊ ಹೀಗೆ
ಪ್ರೌಢಾವಸ್ಥೆಯಲ್ಲಿಯೇ ನಾವು ಹಲವಾರು ಬಗೆ ಉಪಯೋಗಿಸಿ ಈ ಕೀಟಗಳನ್ನು ಹೊರಗಡೆ ಬರುವ ಪ್ರೌಢಾವಸ್ಥೆಯ ಕೀಟಗಳನ್ನು ನಾಶಪಡಿಸ್ಬೋದು. ಇದೆಲ್ಲ ಮೊಟ್ಟೆ ಇಟ್ಟ 7ರಿಂದ 15 ದಿನಗಳಲ್ಲಿ ಗೊಣ್ಣೆ ಹುಳುಗಳ ಮರಿಗಳು ಹೊರಬರುತ್ತವೆ. ಇವು ಸ್ವಲ್ಪ ಪ್ರೌಢಾವಸ್ಥೆ ತಲುಪಿದಾಗ ಪ್ರಮುಖ ಬೆಳೆಗಳ ಬೇರುಗಳನ್ನು ಕಡಿದು ಜೀವಿಸುತ್ತವೆ. ಈ ಹಂತದಲ್ಲಿ ಕೀಟನಾಶಕಗಳನ್ನು ಬಳಸಿ ಇಲ್ಲವೇ ಜೈವಿಕ ನಿಯಂತ್ರಣಗಳನ್ನು ಬಳಸಿ ಹತೋಟಿ ಕ್ರಮ ಕೈಗೊಳ್ಳಬಹುದು. ಸುಮಾರು ಮೇ ಅಥವಾ ಜೂನ್ನಲ್ಲಿ ಇವು ನೆಲದಲ್ಲಿ ಮೊಟ್ಟೆ ಇಡ್ತವೆ. ಮೊಟ್ಟೆ ಇಟ್ಟಾಗ ಮೊಟ್ಟೆ ಒಡೆದು ಹೊರಗಡೆ ಬರಲಿಕ್ಕೆ ಸುಮಾರು 7ರಿಂದ 15 ದಿವಸಗಳನ್ನು ತಗೊಳ್ತವೆ. ಮೇ ಕೊನೆ ಭಾಗದಿಂದ ಜೂನ್ ಕೊನೆ ಭಾಗದಲ್ಲಿ ನಾವು ಮಣ್ಣಿನಲ್ಲಿ ಅಥವಾ ನಮ್ಮ ಜಮೀನಿನಲ್ಲಿ ಈ ಮೊದಲ ಹಂತದ ಮರಿ ಗೊಣ್ಣೆ ಹುಳುಗಳನ್ನು ನಾವು ನೋಡ್ಬೋದು. ಈ ಗೊಣ್ಣೆ ಹುಳುಗಳು ಮೊದಲು ಶುರು ಇದರಲ್ಲಿ ಮಣ್ಣಿನಲ್ಲಿರುವಂತಹ ಯಾವುದೇ ಸಾವಯವ ಪದಾರ್ಥಗಳನ್ನು ತಿಂದು ಬದುಕ್ತಾ ಇರ್ತದೆ. ಸ್ವಲ್ಪ ಪ್ರೌಢಾವಸ್ಥೆ ಶುರುವಾದ ಮೇಲೆ ಅವು ಯಾವುದೇ ನಾವು ಬೆಳೆ ತೆಗೆದುಕೊಂಡ್ರೆ ಮುಖ್ಯವಾಗಿ ಕಬ್ಬು, ನೆಲಗಡಲೆ ಹಾಗೂ ಬೇರೆ ನಮ್ಮ ಪ್ಲಾಂಟೇಷನ್ ಕ್ರಾಪ್ಸಾದ ಅಡಿಕೆ ಈ ಥರ ಗಿಡಗಳಲ್ಲಿ ಬೇರನ್ನು ಕಡಿಯಲಿಕ್ಕೆ ಶುರು ಮಾಡ್ತದೆ. ಇವು ಮುಖ್ಯವಾಗಿ ರಾಗಿ, ಭತ್ತ ಇಂಥ ಸಸ್ಯಗಳನ್ನು ಸಹ ಬೇರನ್ನು ಕಡಿದು ಜೀವಿಸ್ತವೆ. ಸೊ ಇಂತಹ ಸಮಯದಲ್ಲಿ ನಾವು ಇದನ್ನು ಮೊದಲನೇ ಅಥವಾ 2ನೇ ಹಂತದಲ್ಲೇ ಈ ಗೊಣ್ಣೆ ಹುಳುಗಳನ್ನು ನಿಯಂತ್ರಣ ಮಾಡಿದರೆ ನಮಗೆ ಮುಖ್ಯವಾಗಿ ಅತಿ ಹೆಚ್ಚು ಲಾಭಕಾರಿಯಾಗ್ತದೆ. ಇದಲ್ಲದೆ ನಾವು ಈ ಹಂತದಲ್ಲಿ ಇದನ್ನು ಹತೋಟಿ ಮಾಡೋದು ಬಿಟ್ಬಿಟ್ರೆ ಮುಂದೆ ಹೋದರೆ ಅವುಗಳನ್ನು ನಾಶ ಮಾಡೋದು ಬಹಳ ಕಷ್ಟ. ಈ ಮೊದಲನೇ ಹಂತದ ಮರಿಗಳನ್ನು ನಿಯಂತ್ರಿಸೋಕ್ಕೆ ನಾವು ಕೀಟನಾಶಕಗಳನ್ನು ಉಪಯೋಗಿಸ್ಕೋಬೋದು, ಇಲ್ಲದೆ ಹೋದರೆ ಜೈವಿಕ ನಿಯಂತ್ರಣವನ್ನು ಉಪಯೋಗಿಸ್ಕೋಬೋದು. ನಾವು ಈಗ ಕೀಟನಾಶಕಗಳ ದುಷ್ಪರಿಣಾಮಗಳಿಂದ ಅತಿ ಹೆಚ್ಚು ತಿಳ್ಕೊಂಡಿರೋದ್ರಿಂದ ನಾವು ಈಗ ಜೈವಿಕ ನಿಯಂತ್ರಣಗಳ ಬಗ್ಗೆ ಹೆಚ್ಚು ಉಪಯೋಗಿಸೋದು ಒಳ್ಳೆಯದು. ಈ ಗೊಣ್ಣೆ ಹುಳುವಿನ ಜೈವಿಕ ನಿಯಂತ್ರಣಕ್ಕೆ ಮುಖ್ಯವಾಗಿ ಮೆಟರೈಸಿಯಂ ಅನೈಸೋಪ್ಲಿಯೆ ಎಂಬ ಒಂದು ಶಿಲೀಂಧ್ರವನ್ನು ಉಪಯೋಗಿಸ್ತೀವಿ. ಈ ಶಿಲೀಂಧ್ರವು ಈಗ ಆಗಲೇ ಮಾರುಕಟ್ಟೆಯಲ್ಲಿ ಉಪಲಬ್ಧವಿದೆ. ಈ ಶಿಲೀಂಧ್ರವನ್ನು 1 kg ಮೆಟರೈಸಿಯಂ ಅನೈಸೋಪ್ಲಿಯೆ ಪುಡಿಯನ್ನು ಸುಮಾರು 100 kg ಈ ಕೊಟ್ಟಿಗೆ ಗೊಬ್ಬರ ಏನಿದೆ ಅದನ್ನು ಮಿಶ್ರಣ ಮಾಡಿ ಸುಮಾರು 1 ದಿವಸ ಅಥವಾ 3 ದಿವಸದೊಳಗೆ ರಾತ್ರಿ ಅದನ್ನು ಚೆನ್ನಾಗಿ ಅವು ಬೆಳೆಯುವುದಕ್ಕೆ ಬಿಡಬೇಕು. ಈ ಚೆನ್ನಾಗಿ ಬೆಳೆದ ಮಿಶ್ರಣ ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಹಾಗೂ ಈ ಮೆಟರೈಸಿಯಂ ಅನೈಸೋಪ್ಲಿಯೆ ನಾವೇನು ಮಿಶ್ರಣ ಮಾಡಿದ್ದೀವಿ, ಆ ಮಿಶ್ರಣವನ್ನು ರೈತರು ಯಾವುದೇ ಬೀಜ ಹಾಕುವಾಗ ಅಥವಾ ಆ ಬೀಜ ಹಾಕಿದರೆ ಅಥವಾ ಗಿಡ ಬಂದಿದ್ದರೆ ಅದರ ಸಾಲಿನಲ್ಲಿ ನಾವು ಗೊಬ್ಬರ ಕೊಟ್ಟ ಹಾಗೆ ಇದನ್ನು ಕೊಡ್ಬೋದು. ಇದರಲ್ಲಿರುವ ಶಿಲೀಂಧ್ರಗಳು ಹೋಗಿ ಆ ಗೊಣ್ಣೆ ಹುಳುವಿನ ಮರಿಗಳ ಮೇಲೆ ಅವು ಈ ತಮ್ಮ ಪ್ರಾಬಲ್ಯವನ್ನು ತೋರಿಸಿ ಆ ಗೊಣ್ಣೆ ಹುಳುಗಳನ್ನು ಮರಿ ಹಂತದಲ್ಲೇ ನಿಯಂತ್ರಣ ಮಾಡ್ತವೆ. ಇದಲ್ಲದೆ ಕೀಟನಾಶಕಗಳನ್ನೇ ಬಳಸಬೇಕಾದರೆ ನಾವು ಇಮಿಡಾಕ್ಲೋಪ್ರಿಡ್ ಬಳಸೋದಾದರೆ 0.02 ml/ಲೀಟರ್ ಅದನ್ನು ಹಾಕಿ ಉಪಯೋಗಿಸಬೇಕು. ಕ್ವಿನಾಲ್ಫಾಸ್ ಆದರೆ 1 ಲೀಟರ್ ದ್ರಾವಣಕ್ಕೆ 2 ml ಕ್ವಿನಾಲ್ಫಾಸನ್ನು ಉಪಯೋಗಿಸಿ ನಾವು ನಿಯಂತ್ರಣ ಮಾಡ್ಬೋದು. ಕ್ಲೋರೋಪೈರಿಫಾಸ್ ಉಪಯೋಗಿಸೋದಾದರೆ 2 ml ಕ್ಲೋರೋಪೈರಿಫಾಸ್ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕ್ಬೋದು. ಇದರ ಕಾರ್ಬರಿಲ್ ಆದರೆ ಸುಮಾರು ಒಂದು 3 ಗ್ರಾಮ್ ಕಾರ್ಬರಿಲ್ನ ಸುಮಾರು ಒಂದು 8-10 ಹರಳುಗಳಾಗಲೂ ಒಂದೊಂದು ಗಿಡಕ್ಕೆ ಬೀಳೋ ಹಾಗೆ ಸಿಂಪಡಣೆ ಮಾಡಿಕೊಂಡು ಹೋಗಬೇಕು. ಇದನ್ನು ಹಾಕಿ ನಾವು ಮಣ್ಣಿನ ಮುಚ್ಚಿದಾಗ ಇವು ಮೊದಲನೇ ಹಂತದ ಮರಿಗಳನ್ನು ನಾವು ಹತೋಟಿಯನ್ನು ಮಾಡ್ಬೋದು. ಗೊಣ್ಣೆ ಹುಳುಗಳು 2ನೇ ಹಂತ ತಲುಪಿದಾಗ ಮುಖ್ಯವಾಗಿ ಜಂತು ಹುಳುಗಳನ್ನು ಬಳಸಿ ನಿಯಂತ್ರಣ ಮಾಡಬಹುದಾಗಿದೆ. ಅಲ್ಲದೆ 2ರಿಂದ 3 ವರ್ಷ ಸತತವಾಗಿ ಶಿಲೀಂಧ್ರಗಳು ಅಥವಾ ಸೂತ್ರಕ್ರಿಮಿಗಳನ್ನು ಬಳಸಿದಾಗ ಮುಂದೆ ಕೀಟನಾಶಕಗಳ ಅವಶ್ಯಕತೆ ಇರುವುದಿಲ್ಲ. ಮೊದಲಿಂದ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಕೊನೆಯ ವಾರದಲ್ಲಿ ಗೊಣ್ಣೆ ಹುಳುಗಳು ಮೊದಲನೇ ಹಂತವನ್ನು ತಲುಪ್ತವೆ. ಮೊದಲನೇ ಹಂತ ಆದ ಮೇಲೆ ಅವು 2ನೇ ಹಂತಕ್ಕೆ ಪ್ರವೇಶಿಸಿದಾಗ ಅವುಗಳನ್ನು ಸಹ ನಾವು ಇನ್ನೂ ಉಳಿದಂತಹ ಕೆಲವು ಜೈವಿಕ ನಿಯಂತ್ರಣಗಳನ್ನು ಬಳಸ್ಕೋಬೋದು. ಇದರಲ್ಲಿ ಮುಖ್ಯವಾಗಿ ಜಂತು ಹುಳುಗಳು, ಎಂಟಮೋಪ್ಯಾಥೋಜೆನಿಕ್ ಜಂತು ಹುಳುಗಳು ಅಂತ ಹೇಳ್ತೀವಿ. ಅಂದರೆ ಕೀಟಕ್ಕೆ ಬರುವಂತಹ ಜಂತು ಹುಳುಗಳು ಅಥವಾ ಸೂತ್ರಕ್ರಿಮಿಗಳು. ಈ ಸೂತ್ರಕ್ರಿಮಿಗಳನ್ನು ನಾವು ಬಳಸ್ಕೋಬೋದು. ಸೂತ್ರಕ್ರಿಮಿಗಳು ಇವಾಗಲೇ ಮಾರ್ಕೆಟಲ್ಲಿ ಉಪಲಬ್ಧ ಇದೆ. ಈ ಸೂತ್ರಕ್ರಿಮಿಗಳನ್ನು ನಾವು ಈ 4 kg ಸೂತ್ರಕ್ರಿಮಿಗಳನ್ನು 1 ಹೆಕ್ಟೇರ್ಗೆ ನಾವು ಉಪಯೋಗಿಸಿ ಇದನ್ನು ಈ ಸಾಲಿನಲ್ಲಿ
ಈ ಗೊಬ್ಬರ ಹಾಕಿದಾಗೆ ಸಾಲಿನಲ್ಲಿ ಹಾಕಿದ್ರೆ ಅದರಿಂದ ಬರುವಂತಹ ಸೂತ್ರಕ್ರಿಮಿಗಳು ಈ 2ನೇ ಹಂತದ ಅಥವಾ 1ನೇ ಹಂತದ ಈ ಗೊಣ್ಣೆ ಹುಳುಗಳನ್ನು ನಾಶಪಡಿಸುತ್ತವೆ. ಅದಲ್ಲದೆ ನಾವು 1 ಅಥವಾ 2 ವರ್ಷ ಅಥವಾ 3 ವರ್ಷ ಪ್ರಮುಖವಾಗಿ ಈ ಶಿಲೀಂಧ್ರಗಳಾಗಲಿ ಅಥವಾ ಸೂತ್ರಕ್ರಿಮಿಗಳನ್ನಾಗಲಿ ನಾವು ಉಪಯೋಗಿಸಿದ್ದೇ ಆದರೆ ಮುಂದೆ ಈ ಕೀಟನಾಶಕಗಳ ಅವಶ್ಯಕತೆ ಯಾವುದೂ ಬರೋದಿಲ್ಲ. ಯಾಕೆಂದರೆ ಇವೆಲ್ಲ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಅವು ಮಣ್ಣಿನಲ್ಲಿ ಇರುತ್ತವೆ. ಮುಂದಿನ ವರ್ಷ ಅವು ಮೊಟ್ಟೆ ಇಟ್ಟಾಗ ಮರಿಗಳಾದಾಗ ಈ ಶಿಲೀಂಧ್ರವಾಗಲಿ ಈ ಸೂತ್ರಕ್ರಿಮಿಗಳಾಗಿ ತಾನೇ ಅವುಗಳ ಮೇಲೆ ಆಕ್ರಮಣ ಮಾಡಿ ಅವುಗಳನ್ನು ನಿಯಂತ್ರಿಸುತ್ತವೆ. ಪ್ರೌಢಾವಸ್ಥೆಗೆ ತಲುಪಿದ ಗೊಣ್ಣೆ ಹುಳುಗಳ ನಿಯಂತ್ರಣ ಬಹಳ ಕಷ್ಟ. ರೈತರು ಇಂಥ ಹುಳುಗಳನ್ನು ಸ್ವತಃ ಹೆಕ್ಕಿ ಇಲ್ಲವೇ ಕೋಳಿ, ಬಾತುಕೋಳಿಗಳ ಸಹಾಯದಿಂದ ಹತೋಟಿ ಮಾಡಬಹುದಾಗಿದೆ. ಕೊನೆ ಹಂತದಲ್ಲಿ 3ನೇ ಅಥವಾ ಕೊನೆ ಹಂತದಲ್ಲಿರುವಂಥ ಈ ಗೊಣ್ಣೆ ಹುಳುಗಳನ್ನು ಹತೋಟಿ ಮಾಡೋದು ಬಹಳ ಕಷ್ಟ. ಅದು ಸುಮಾರು ಆಗಸ್ಟಿಂದ ಅಕ್ಟೋಬರ್ವರೆಗೆ ಈ 3 ಮತ್ತು ಕೊನೆ ಹಂತವನ್ನು ತಲುಪ್ತವೆ. ಅಕ್ಟೋಬರ್ ಕೊನೆ ಹೊತ್ತಿಗೆ ಈ ಗೊಣ್ಣೆ ಹುಳುಗಳು ಪ್ರೌಢಾವಸ್ಥೆ ಹತ್ತತ್ರಕ್ಕೆ ಬಂದಿರ್ತವೆ. ಸೊ ಈ ಹಂತದಲ್ಲಿ ಇವುಗಳನ್ನು ನಿಯಂತ್ರಣ ಮಾಡುವುದು ಬಹಳ ಕಷ್ಟ. ಇದನ್ನು ರೈತರು ಅಗತ್ಯ ಮಾಡುವುದಾಗ ಕಂಡುಬರುವಂಥ ಈ ಗೊಣ್ಣೆ ಹುಳುಗಳನ್ನು ಸ್ವತಃ ಆಯ್ದು ತೆಗೆಯಬಹುದು. ಇಲ್ಲದೆ ಹೋದರೆ ಈ ಬಾತುಕೋಳಿಗಳಾಗಲಿ ಅಥವಾ ಈ ಕೋಳಿಗಳಾಗಲಿ ಅವುಗಳ ಸುತ್ತ ಬಿಟ್ಟಾಗ ಈ ಕೀಟಗಳನ್ನು ನಾವು ಹೆಕ್ಕಿ ತಿನ್ನುತ್ತವೆ. ಎಲ್ಲ ರೈತರು ಒಟ್ಟಿಗೆ ಸಮಗ್ರ ಕೀಟ ನಿಯಂತ್ರಣ ಕ್ರಮ ಕೈಗೊಂಡಾಗ ಮಾತ್ರ ಗೊಣ್ಣೆ ಹುಳುಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ. ಈ ಕೋಶಾವಸ್ಥೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಮಾಗಿ ಉಳುಮೆ ಅಥವಾ ಫೆಬ್ರವರಿ ಹಂತದಲ್ಲಿ ಜನವರಿ ಫೆಬ್ರವರಿನಲ್ಲಿ ಮಾಗಿ ಉಳುಮೆ ಅಂತ ಏನು ರೈತರು ಮಾಡ್ತಾರೆ. ಸೊ ಆ ಮಾಗಿ ಉಳುಮೆ ಮಾಡಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಈ ಕೋಶಗಳು ಹಾಗೂ ಉಳಿದ ಈ ಗೊಣ್ಣೆ ಹುಳುಗಳು ಹೊರಗಡೆ ಬರ್ತವೆ. ಇವುಗಳನ್ನು ಕಾಗೆಗಳಾಗಲಿ ಬೆಳ್ಳಕ್ಕಿಗಳಾಗಲಿ ಅವುಗಳ ಹಿಂದೆ ಅರಸಿ ಹೋಗಿ ಅವುಗಳನ್ನು ಹೆಕ್ಕಿ ತಿಂದು ಇವುಗಳನ್ನು ನಿಯಂತ್ರಣ ಮಾಡ್ತವೆ. ಇಷ್ಟು ಮುಖ್ಯವಾಗಿ ಇನ್ನೂ ಉಳಿದರೆ ಇವುಗಳನ್ನು ಹತೋಟಿ ಮಾಡಲಿಕ್ಕೆ ಬಹಳ ಕಷ್ಟ. ಈ ಎಲ್ಲ ಸಮಗ್ರ ಕೀಟ ನಿಯಂತ್ರಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಮಾಡೋದಾದರೆ ಮತ್ತು ಎಲ್ಲ ರೈತರು ಇದನ್ನು ಒಟ್ಟಿಗೆ ಮಾಡೋದಾದರೆ ಈ ಗೊಣ್ಣೆ ಹುಳುಗಳನ್ನು ನಿಯಂತ್ರಣ ಮಾಡುವುದರಲ್ಲಿ ಬೇಗ ಸಫಲರಾಗ್ತೀವಿ. ಎರಡು 2012-13ನೇ ಸಾಲಿನ ಕೃಷಿ ಪಂಡಿತ್ ಪ್ರಶಸ್ತಿಗಾಗಿ ಕೃಷಿ ವಲಯದಲ್ಲಿ ಗಮನಾರ್ಹ ಹಾಗೂ ಭಿನ್ನವಾದ ಸಾಧನೆಗೈದ ಮಣ್ಣು, ನೀರು ಹಾಗೂ ನೈಸರ್ಗಿಕ ಸಂಪನ್ಮೂಲ ಸದ್ಬಳಕೆಯಿಂದ ಸಾಗುವಳಿಯಲ್ಲಿ ಅಧಿಕ ಗುಣಮಟ್ಟದ ಉತ್ಪಾದನೆ ಬರುವಂತೆ ಬದಲಾವಣೆ ತಂದಿರುವ ರೈತರ ಆರ್ಥಿಕ ಮಟ್ಟ ಸುಧಾರಣೆಗೆ ಅನುಕೂಲವಾಗುವಂತೆ ಸೃಜನಾತ್ಮಕ ಕಾರ್ಯದಿಂದ ರೈತ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಹಾಗೂ ಮಾರ್ಗದರ್ಶಕರಾಗಿ ಶ್ರಮಿಸುತ್ತಿರುವ ಕೃಷಿಕ ಹಾಗೂ ಕೃಷಿ ಮಹಿಳೆಯರಿಂದ ನಾಮನಿರ್ದೇಶನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಥವಾ ಅಂಗಸಂಸ್ಥೆಗಳಿಂದ ಈ ಸಾಧನೆಗೆ ಈಗಾಗಲೇ ಪುರಸ್ಕೃತರಾದವರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಾಗೂ ಸರ್ಕಾರದ ಅಂಗಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ನಿವೃತ್ತರಾದವರು ಈ ಪ್ರಶಸ್ತಿಗೆ ಅರ್ಹರಾಗಿರುವುದಿಲ್ಲ. ಸಮಗ್ರ ಕೃಷಿ ಪದ್ಧತಿ, ಬೆಳೆ ಪದ್ಧತಿಗಳು ಹಾಗೂ ಬೆಳೆ ವೈವಿಧ್ಯೀಕರಣ, ಸಾವಯವ ಕೃಷಿ, ಕೃಷಿ ಯಂತ್ರೋಪಕರಣಗಳ ಅಭಿವೃದ್ಧಿ ಹಾಗೂ ನೀರಿನ ಸಮರ್ಥ ಬಳಕೆ ಈ 4 ವಿಭಾಗಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಪ್ರಶಸ್ತಿಯ ವಿವರ ಮತ್ತು ಅರ್ಜಿ ನಮೂನೆಗಳನ್ನು ಸಂಬಂಧಿತ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ರೈತ ಸಂಪರ್ಕ ಕೇಂದ್ರಗಳಿಂದ ಪಡೆದುಕೊಳ್ಳಬಹುದು. ನಾಮನಿರ್ದೇಶನ ಪತ್ರಗಳನ್ನು ಕಡ್ಡಾಯವಾಗಿ ಆಯಾ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಅಥವಾ ಕೃಷಿ ವಿಶ್ವವಿದ್ಯಾಲಯದ ತಜ್ಞರ ಶಿಫಾರಸಿನೊಂದಿಗೆ ಜಂಟಿ ಕೃಷಿ ನಿರ್ದೇಶಕರು, ವಿಸ್ತರಣೆ ಮತ್ತು ತರಬೇತಿ, ಕೃಷಿ ಇಲಾಖೆ, ಶೇಷಾದ್ರಿ ರಸ್ತೆ, ಬೆಂಗಳೂರು 560001 ಇವರಿಗೆ ದಿನಾಂಕ 31/5/2013 ಈ ದಿನಾಂಕದ ಒಳಗೆ ತಲುಪುವಂತೆ ಕಳುಹಿಸಿಕೊಡಬೇಕು. ಈ ಅರ್ಜಿ ನಮೂನೆಗಳನ್ನು ಇಲಾಖೆಯ ವೆಬ್ಸೈಟ್ raithamitra.kar.nic.in ಇಲ್ಲೂ ಕೂಡ ಪಡೆದುಕೊಳ್ಳಬಹುದು. ಗಮನಿಸಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2013.
ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಸಲು ಹನಿ ಇಲ್ಲವೇ ಲಸಿಕೆ. ಬಿತ್ತನೆ ಬೀಜಗಳಿಂದ ಬರುವ ಶಿಲೀಂಧ್ರ ರೋಗಗಳನ್ನು ನಿಯಂತ್ರಿಸಿ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಬೀಜೋಪಚಾರ. ರೈತ ಬಾಂಧವರೇ, ಗುಣಮಟ್ಟದ ಬೆಳೆ ಹಾಗೂ ಉತ್ತಮ ಇಳುವರಿಗಾಗಿ ತಜ್ಞರ ಸಲಹೆ ಪಡೆದು ತಪ್ಪದೇ ಬೀಜೋಪಚಾರ ಮಾಡಿ ಅಧಿಕ ಲಾಭ ಗಳಿಸಿ.